ಮನೆಯಲ್ಲಿ ಗೋಡೆಯ ಗಡಿಯಾರಗಳು ಈ ದಿಕ್ಕಿನಲ್ಲಿ ಅಥವಾ ಈ ರೀತಿ ಇದ್ದರೆ ನಿಮ್ಮ ಮನೆಗೆ ಬಡತನ ಬರುವುದು 100% ಶತಸಿದ್ಧ. ಒಂದು ವೇಳೆ ಈ ರೀತಿ ಗೋಡೆ ಗಡಿಯಾರಗಳು ಇದ್ದರೆ ಅದನ್ನು ಇವತ್ತೇ ಬದಲಾಯಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಎಚ್ಚರಿಕೆ. ಅದೇನು ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ. ವಾಸ್ತುಶಾಸ್ತ್ರದ ಪ್ರಕಾರ ಭಾರತದ ಸಾಂಪ್ರದಾಯಿಕ ವಾಸ್ತುಶಿಲ್ಪ ಮತ್ತು ವಿನ್ಯಾಸವನ್ನು ವಿವರಿಸುವ ಸಾಹಿತ್ಯವಾಗಿದೆ. ವೇದಗಳ ಆಧಾರದ ಮೇಲೆ ಭೂಮಿಯಲ್ಲಿ ನಿರ್ಮಿಸುವ ತತ್ವಗಳು ಮತ್ತು ವಿಧಾನಗಳು ವಾಸ್ತುವನ್ನು ವಿವರಿಸುತ್ತದೆ. ವಾಸ್ತುಶಾಸ್ತ್ರ ಅಂದರೆ ಶಾರೀರಿಕ ಆರೋಗ್ಯ, ಮನಃಶಾಂತಿ, ಆರ್ಥಿಕ ಬೆಳವಣಿಗೆ ಮತ್ತು ಆಸ್ತಿ ಮೌಲ್ಯ ಹೆಚ್ಚಳಕ್ಕೆ ವಾಸ್ತು ಎಂದು ಕರೆಯುತ್ತಾರೆ. ಹಿಂದೂ ಧರ್ಮದಲ್ಲಿ ವಾಸ್ತು ನಿಯಮಗಳನ್ನು ಅನುಸರಿಸುವುದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ವಾಸ್ತು ಸರಿಯಾಗಿದ್ದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಿದಾಡುತ್ತದೆ ಮತ್ತು ಸಂತೋಷ, ಸಮೃದ್ಧಿ ತರುತ್ತದೆ ಎಂದು ನಂಬಲಾಗಿದೆ. ಹಾಗಾಗಿ ವಾಸ್ತುಶಾಸ್ತ್ರದ ಅನುಸಾರ ಗೋಡೆ ಗಡಿಯಾರವನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಬಹಳ ಮುಖ್ಯ. ವಾಸ್ತು ದೋಷವಾಗಿರಬಹುದು ಅಥವಾ ವಾಸ್ತು ದೋಷಯುಕ್ತವಾಗಿರಬಹುದು. ಇದರಿಂದ ಮನೆಯವರ ಆರ್ಥಿಕ, ಮಾನಸಿಕ, ದೈಹಿಕ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎನ್ನುತ್ತಾರೆ 30 ವಾಸ್ತು ತಜ್ಞರು. ನಮ್ಮ ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ಇರಿಸಲಾಗಿರುವ ಗಡಿಯಾರವು ನಮ್ಮ ಭವಿಷ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ನಿರ್ಧರಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವ ದಿಕ್ಕಿನಲ್ಲಿರುವ ಗಡಿಯಾರವು ಮಂಗಳಕರ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಉತ್ತರ ದಿಕ್ಕಿನ ಗಡಿಯಾರವು ಉತ್ತಮ ಫಲಿತಾಂಶವನ್ನು ಕೂಡ ಇಲ್ಲಿ ನೀಡುತ್ತದೆ. ಗಡಿಯಾರ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ಗೋಡೆಗಳ ಮೇಲೆ ಪಶ್ಚಿಮ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬೇಡಿ. ಈ ಗಡಿಯಾರವು ನಿಮಗೆ ಕೆಟ್ಟ ಸಮಯವನ್ನು ತರುತ್ತದೆ ಮತ್ತು ಮನೆಯ ಮತ್ತು ಕಚೇರಿಯಲ್ಲಿ ಸಮಸ್ಯೆಗಳು ಹೆಚ್ಚಿಸುತ್ತದೆ ಎಂದು ವಾಸ್ತು ತಜ್ಞರು ಶೇಷಗಿರಿ ಭಟ್ ಗುರುಗಳು ಹೇಳಿದ್ದಾರೆ. ಗೋಡೆ ಗಡಿಯಾರವನ್ನು ಯಾವುದೇ ಕಾರಣಕ್ಕೂ ಬಾಗಿಲಿನ ಮೇಲೆ ಇಡಲೇಬಾರದು. ಇದು ಮಂಗಳಕರವಲ್ಲ. ಹಣದ ಸಮಸ್ಯೆ ಹೆಚ್ಚಾಗಬಹುದು. ಮನೆಯಲ್ಲಿ ನಿಲ್ಲಿಸಿದ ಗಡಿಯಾರವನ್ನು ಎಂದಿಗೂ ಕೂಡ ನೀವು ಉಪಯೋಗಿಸಬಾರದು. ಇದರಿಂದ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಇನ್ನು ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ವಾಸ್ತು ಗಡಿಯಾರವನ್ನು ಶೇಷಗಿರಿ ಭಟ್ ಗುರುಗಳಿಂದ ಕೇಳಿ ಇವತ್ತೇ ಪಡೆದುಕೊಂಡು ಪ್ರತಿದಿನ ಸಮಯವನ್ನು ನೋಡಿಕೊಂಡು ಕೆಲಸಕ್ಕೆ ಹೋದರೆ ಒಳ್ಳೆಯ ಸಮಯಗಳು ಪ್ರಾರಂಭವಾಗುತ್ತದೆ. ಅದಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ ಇವತ್ತೇ ಅದನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.